ಸೊ ಜೊತೆಗೆ ನಾವು ಈ ಮೊನ್ನೆ ITF ಮಾಡಿದಾಗ ನಾವು ಒಂದು ಯೋಚನೆ ಮಾಡಿದೆ, ಬರೀ ಸಿರಿಧಾನ್ಯ ಮೇಳ ಅಂತೇಳಿ ಮಾಡಿ ಅದನ್ನೇ ಅದು ಏನೋ ಒಂದು ಹಂತಕ್ಕೆ ಸಾಕಂತ. ಸೊ ಅದು ಬಿಟ್ಟು ಏನು ಮಾಡಬೇಕು ಅಂದೀಗ ಒಳ್ಳೆ ಉತ್ಪಾದನೆ ಆಗ್ತಾಯಿದೆ. ಆಹಾರ 160 ಲಕ್ಷ ಮೆಟ್ರಿಕ್ ಟನ್ನು ನಮಗೆ ಈ ಸರಿ ನಾವು ಉತ್ಪಾದನೆ ಆಗಿದೆ. ಸೊ ನಾವು 1985ನಲ್ಲಿ 70 ಲಕ್ಷ ಟನ್ನು ಉತ್ಪಾದನೆ ಆಗ್ತಿದೆ. ಇವತ್ತು 150ರಿಂದ 160 ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆ ಆಗ್ತಾಯಿದೆ. ಇದನ್ನು ಬಹುಶಃ ನಾವು ಮುಂದೆ ಅವರಿಗೆ ಆದಾಯ ರೂಪನ ಆಡಬೇಕು ಅಂತ ಅಂದರೆ ಏನು ಮಾಡೋದು? ಅದಕ್ಕೋಸ್ಕರ ನಾವು ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ನಾವು ಮಾಡಿದ್ವು. ಅದರಲ್ಲೇ ನಮ್ಮ ಸಚಿವರು, ಕೇಂದ್ರ ಸಚಿವರು ಬಂದು ಭಾಳಷ್ಟು ಅದ್ರ ಬಗ್ಗೆ ಅಪ್ರಿಷಿಯೇಷನ್ನು ಹೇಳಿದ್ರು. ನಿಮಗೂ ಎಲ್ಲ ಮಾಹಿತಿ ಇದೆ. ಸೊ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯನೇ ಈ ಒಂದು ಕಾನ್ಸೆಪ್ಟಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು. ನಾನು ಬೇರೆ ಕಡೆನೂ ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಅವರು ಮಾಡ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಏನು ಬೇಕೋ ನಾವು ಇನ್ನು ಮುಂದೆ ಸಪೋರ್ಟ್ ಮಾಡ್ತೀವಿ ಅಂತಲೂ ಘೋಷಣೆ ಮಾಡಿದ್ರು. ನಾನು ಯಾವುದೇ BJP ಅಥವಾ ಕಾಂಗ್ರೆಸ್ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಚಲುವರಾಯಸ್ವಾಮಿಯವರು ಮತ್ತು ರಾಜ್ಯದಲ್ಲಿ ಒಳ್ಳೆ ಕೆಲಸ ಕೃಷಿನಲ್ಲಿ ಆಗ್ತಾಯಿದೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತಲೂ. ಸೊ ಇದನ್ನು ನಾವು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತ, ಸೆಕೆಂಡ್ರಿ ಕೃಷಿಗೆ ಸ್ಟ್ರೆಂತ್ ಮಾಡಬೇಕು ಅಂತ ನಾವು 300 ಕೋಟಿ ಕೇಳಿದ್ದೋ ಬಜೆಟಲ್ಲಿ. 100 ಕೋಟಿ ಪ್ರಾರಂಭಿಕವಾಗಿ ಕೊಟ್ಟು, ಸೊ ಅದನ್ನು ನಾವು ಸ್ವಲ್ಪ ಬಿಹೈಂಡ್ ಪ್ರೊಡಕ್ಷನ್ನು, ಸೊ ಏನು ರೈತರಿಗೆ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡೋದು, ಮಾರ್ಕೆಟಿಂಗು ಇದು ಮಾಡೋದು, ಸೊ ಇದ್ರ ಬಗ್ಗೆ ಹೆಚ್ಚು ಜನರಿಗೆ ಒಂದು ಅವಕಾಶ ಕೊಟ್ಟು, ಇವತ್ತೇನಾಗುತ್ತೆ, 100 ರೂಪಾಯಿ ನಾವು ಮಾರ್ಕೆಟಲ್ಲಿ ಮಾರೋವಂಥ ಬೆಲೆ ಏನಿದೆ ಅದು ನಾವು ಪ್ರೊಸೆಸ್ಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು ಮಾರ್ಕೆಟಿಂಗ್ ಸೊ ಮಾಡಿದ್ರೆ, ಸೊ ಅದು ಮಿನಿಮಮ್ 300 ರೂಪೀಸ್ 500 ರೂಪೀಸ್ವರೆಗೂ ಸಿಗುತ್ತೆ. ನಾವು ರೈತರ ಬೆಳೆಯುವಂಥ ಪದಾರ್ಥಗಳು, ಸೊ ನಾವು ನೇರವಾಗಿ ಮಾಡೋದಕ್ಕೂ, ನಾವು ಪ್ರೊಸೆಸ್ಸಿಂಗ್ ಮಾಡಿ ಮಾಡೋದಕ್ಕೂ. ಮೊನ್ನೆ ನಮ್ಮ ITFನಲ್ಲಿ ನೀವು ನೋಡಿದ್ರೋ ಇಲ್ವೋ, ಒಂದು ಸ್ಟಾಲ್ ಮಾಡಿದರು. ಅದರೊಳಗಡೆ ವಿತಿನ್ 7 ಮಿನಿಟ್ಸ್ ಒಳಗೆ ಒಂದು ಯಾವುದಾರ ಒಂದು ಇದಕ್ಕೆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಡೋವಂಥದ್ದು ಒಂದು ಸ್ಟಾಲ್ ಹಾಕಿದ್ದು. ಎಲ್ರಿಗೂ ರೈತರಿಗೆ ಅದನ್ನು ಪರಿಚಯ ಮಾಡಿ ಯಾವ ಥರ ಬ್ರ್ಯಾಂಡನ್ನು ನಾವು ಮಾಡ್ಬೋದು ಅನ್ನೋದಕ್ಕೆ. ಇದಕ್ಕೆ ಆ ಥರ ಎಷ್ಟೋ ಒಂದು ರೈತರು ಸ್ವತಃ ಇನ್ವಾಲ್ವ್ ಆಗಿ ಆ ಥರದ್ದೊಂದೆಲ್ಲ ಇದು ಮಾಡ್ಕೊಂಡ್ರು. ಹಾಗಾಗಿ ಮತ್ತು ಈ ನಾವು ಸಹಾಯಧನ ಟ್ಯಾಕ್ಟ್ರ್ ಕೊಡ್ತೀವಿ, ಚಾಪ್ ಕಟ್ರ್ ಕೊಡ್ತೀವಿ, ಈಗ ದೊಡ್ಡ ದೊಡ್ಡ ಮಿಷನ್ಗಳು ಹಾರ್ವೆಸ್ಟಿಗೆ ಕೊಡ್ತೀವಿ, ಭತ್ತ ನಾಟಿಗೆ. ಈ ಹಳೇ ಕಾಲದ ನಾವು ಎತ್ತು ಗಾಡಿ ಇವೆಲ್ಲ ಮಾಡ್ತೀವಲ್ಲ, ಅದಕ್ಕೂ ನಾನು ಈ ಸಲ ಮಾಡಬೇಕು ಅಂತ ಕೇಳಿದ್ದೆ. ಅದನ್ನು CM ಅವರು ಸೇರಿಸಿದ್ದಾರೆ. ಎತ್ತು ಚಾಲಿತ ಹಾಗೂ ಕೈ ಚಾಲಿತ ಉಪಕರಣಗಳಿಗೂ ಸಹಾಯಧನವನ್ನು ಸೊ ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಬಜೆಟ್ನಲ್ಲಿ ಸೇರಿಸಿರ್ತಕ್ಕಂಥದ್ದು. ಮತ್ತು ನಾವು ಈ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರ ಅದಕ್ಕೆ ಒಂದು ಈ ಒಂದೇ ಕಡೆ ಸಿಕ್ಕಬೇಕು ಅಂತ ನಮ್ಮ ಭಾಳ ಜನ ಹೇಳ್ತಿರೋ. ಅದ್ರಲ್ಲಿ ನಮ್ಮ ರಮೇಶ್ ಕುಮಾರ್ ಅವರು ನನಗೆ ಹೇಳೋರು, ಅವರು ಕೃಷಿಗೆ ಒಂದು ಸ್ವಲ್ಪ ಈಗ ತೊಡಗಿಸ್ಕೊಂಡಿದ್ದಾರೆ, ಸೋತ ಮೇಲೆ ಒಂದು ಸ್ವಲ್ಪ ಹೆಚ್ಚಿಗೆ ತೋಟದಲ್ಲಿ. ಸೊ ಹಾಗಾಗಿ MSL ನಾವೇನು ಇದನ್ನು ಸ್ಲಿಕ್ಕರ್ ಸಿಗುತ್ತಲ್ಲ, ಅದೇ ಮಾದರಿನಲ್ಲಿ MSL ಇದರಲ್ಲೇ ಕೋಲಾರದಲ್ಲಿ ಪ್ರಾರಂಭಿಕವಾಗಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ಒಂದೇ ಅಂಗಡಿನಲ್ಲಿ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥದ್ದು ಸೊ ಮೆಟೀರಿಯಲ್ ಸಿಕ್ಕಬೇಕು ಅಂತ, ಆ ಥರ ರೈತ ಮಾರ್ಕೆಟ್ ಅಂತ ಅದೊಂದು ಇದನ್ನು ಮಾಡ್ತಾಯಿದ್ದೀವಿ. ಸೊ ಹೀಗೆ ಬಹುಶಃ ನಾವು ಕೃಷಿನಲ್ಲಿ ರೈತರಿಗೆ, ಅದು ಯುವಕರಿಗೆ ಒಂದು ಬರೀ ಬೆಳೆಯೋದಲ್ಲ, ಆ ಬೆಳೆದಂಥ ಪದಾರ್ಥದಲ್ಲೇ ನೀವೇ ಉದ್ಯಮಿಗಳಾಗ್ಬೋದು, ನೀವೇ ಮಾರ್ಕೆಟಿಗೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾರ್ಕೆಟಿಗೂ ಕನೆಕ್ಟ್ ಆಗ್ಬೋದು. ಮತ್ತು ನಾವು ಒಂದು ಈ ಹೈಟೆಕ್ ಹಾರ್ವೆಸ್ಟ್ ಮಾಡೋವಂಥ ಸಂದರ್ಭದಲ್ಲಿ ಇನ್ನೊಂದು ಯಾವುದೋ ಇಲ್ಲಿ ಇದನ್ನು ಮಾಡಿದ್ವಲ್ಲಪ್ಪ, ಹೆಬ್ಬಾಳ ಹತ್ರ ಒಂದು ಮಿಲೆಟ್ ಹಬ್, ಅದನ್ನು ನಾವು ಮಿಲೆಟ್ ಹಬ್ ಅಂತ ಹೇಳಿ 40 ಕೋಟಿ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ. 20 ಕೋಟಿ ವೆಚ್ಚದಲ್ಲಿ 20 ಕೋಟಿ. ಅದನ್ನ ಈಗೇನು ಮಾಡ್ತಾಯಿದ್ದೀವಿ ಅಂದರೆ ಡಿಜಿಟಲ್ ಜೊತೆಗೆ ಈ ಥರದ್ದು ಎಲ್ಲ ಮಾರುಕಟ್ಟೆ, ಸೊ ಎಲ್ಲವನ್ನು ಅಲ್ಲಿ ಈ ಬ್ರ್ಯಾಂಡ್ ಮಾಡೋದು ಮತ್ತು ಇನ್ನೊಂದು ರೈತರು ಯಾರೇ ಬಂದ್ರೂ ಅಲ್ಲಿ ಅವರಿಗೆ ಸಂಪೂರ್ಣ ಸಪೋರ್ಟ್ ಸಿಗುತ್ತೆ. ಸಿಂಗಲ್ ವಿಂಡೋ ಇದರಲ್ಲಿ ನಾವು ಅದನ್ನು ಈ ಸಲ ಘೋಷಣೆ ಮಾಡಿದ್ದೀವಿ. ಇನ್ನೊಂದು ವರ್ಷದಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಒಂದು
ನಾವು ಮಾಡ್ತಾಯಿದ್ದೀವಿ.